ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ 30 ಸುದ್ದಿಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನ ನೋಡೋಣ. ಕೇಂದ್ರ ಸರ್ಕಾರದಿಂದ ಕೊರೋನಾ ನಿಯಮಗಳೆಲ್ಲ ಇದೀಗ ಮುಕ್ತವಾಗಿದೆ. ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್ ಅದಕ್ಕೆ 100% ಅನುಮತಿಯನ್ನ ಕೊಡಲಾಗಿದೆ. ಜಾತ್ರೆ, ಸಭೆ, ಸಮಾರಂಭಗಳಿಗೂ ಕೂಡ ಇನ್ ಮುಂದೆ ಸಿಂಪಲ್ ರೂಲ್ಸ್ ಇರಲಿದೆ. ಕೇಂದ್ರ ಸರ್ಕಾರದಿಂದ ಇದೀಗ ಕೊರೋನಾ ನಿಯಮಗಳಿಗೆಲ್ಲ ಮುಕ್ತಿ ಕೊಡಲಾಗಿದೆ. ಮೊದಲಿಗೆ ಥಿಯೇಟರ್ಗೆ, ಜಿಮ್, ಸ್ವಿಮ್ಮಿಂಗ್ ಪೂಲ್ಗೆ ಕೆಲವೊಂದು ನಿರ್ಬಂಧವನ್ನ ಹೇರಲಾಗಿತ್ತು. ಆದ್ರೆ ಆ ಎಲ್ಲಾ ನಿರ್ಬಂಧಗಳನ್ನ ಇದೀಗ ತೆಗೆಯಲಾಗಿದೆ. 100% ಅನುಮತಿಯನ್ನ ಕೊಡಲಾಗಿದೆ. ಅಂದ್ರೆ ಇನ್ ಮುಂದೆ ಥಿಯೇಟರ್ಗಳು ಫುಲ್ ಆಗಬಹುದು. ಜಿಮ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಕೊರೋನಾ ನಿಯಮಗಳಿರೋದಿಲ್ಲ. ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಅಷ್ಟೇ ಎಲ್ಲ ಫುಲ್ ಅನುಮತಿಯನ್ನ ಕೊಡಲಾಗಿದೆ. ಅಲ್ಲದೆ ಜಾತ್ರೆ, ಸಭೆ, ಸಮಾರಂಭಗಳಿಗೂ ಕೂಡ ಈ ಮುಂದೆ ಸಿಂಪಲ್ ರೂಲ್ಸ್ ಇರುತ್ತೆ. ಸಿನಿಮಾ ಪ್ರೇಕ್ಷಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಥಿಯೇಟರ್ ಭರ್ತಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಫೆಬ್ರವರಿ 1ರಿಂದ ಹೊಸ ಮಾರ್ಗಸೂಚಿ ಅನ್ವಯ ಆಗಲಿದೆ. ಈ ಮೊದಲು 50% ಮಾತ್ರ ಅವಕಾಶ ಇತ್ತು. ಕೇಂದ್ರ ಗೃಹ ಸಚಿವಾಲಯದಿಂದ ಇದೀಗ ಹೊಸ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಸ್ವಿಮ್ಮಿಂಗ್ ಪೂಲ್ ಪ್ರಾರಂಭಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿರುವಂತದ್ದು. ಇಷ್ಟು ದಿನ ಸಿನಿಮಾ ಇಂಡಸ್ಟ್ರಿ ತುಂಬಾನೇ ನಷ್ಟ ಆಯಿತು. ಕೊರೋನಾ ಬಂದ ಮೇಲೆ ಯಾವುದೇ ಹೊಸ ಚಿತ್ರಗಳು ಬಿಡುಗಡೆಯಾಗಿರ್ಲಿಲ್ಲ. ಥಿಯೇಟರ್ಗಳನ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರೂ ಕೂಡ ದೊಡ್ಡ ಸಿನಿಮಾಗಳು ಯಾವುದು ಕೂಡ ಬಿಡುಗಡೆ ಮಾಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಕೇವಲ 50% ಅಷ್ಟೇ ಜನ ಇರಬೇಕು ಥಿಯೇಟರ್ನಲ್ಲಿ ಅನ್ನುವಂಥ ಕೊರೋನಾ ನಿಯಮ ಇದ್ದಿದ್ರಿಂದಾಗಿ ಥಿಯೇಟರ್ಗಳು ಭರ್ತಿ ಆಗ್ತಾ ಇರಲಿಲ್ಲ. ಹಾಗಾಗಿ ಹೊಸ ಯಾವುದೇ ಸಿನಿಮಾಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇರಲಿಲ್ಲ. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಸಿನಿಮಾ ಪ್ರೇಕ್ಷಕರಿಗೆ ಹಾಗೆ ಚಿತ್ರರಂಗ ಮಂದಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಇನ್ ಮುಂದೆ 100% ಅವಕಾಶ ಇರುತ್ತೆ. ಅಂದ್ರೆ ಥಿಯೇಟರ್ ಫುಲ್ ಮಾಡಬಹುದು. ಮೊದಲಾದ್ರೆ ಕೊರೋನಾ ಟೈಮ್ನಲ್ಲಿ ಕೊರೋನಾ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿತ್ತು. 50% ಜಾಗ ಮಂದಿಗಷ್ಟೇ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು. ಆದ್ರೆ ಇದೀಗ ಎಲ್ಲಾ ಕೊರೋನಾ ನಿಯಮಗಳನ್ನ ತೆಗೆಯಲಾಗಿದೆ. ಇನ್ ಮುಂದೆ ಥಿಯೇಟರ್, ಜಿಮ್, ಸ್ವಿಮ್ಮಿಂಗ್ ಪೂಲ್ಗೆ 100% ಅನುಮತಿಯನ್ನ ಕೊಡಲಾಗಿದೆ. ಇನ್ನು ಜಾತ್ರೆ, ಸಭೆ, ಸಮಾರಂಭಗಳಿಗೆ ಸಿಂಪಲ್ ರೂಲ್ಸ್ ಇರುತ್ತೆ. ಈಗ ಆಲ್ರೆಡಿ ಕೋವಿಡ್ ವ್ಯಾಕ್ಸಿನ್ ಬಂದಿರುವಂತದ್ದು. ಕೋವಿಡ್ ವ್ಯಾಕ್ಸಿನ್ ಅನ್ನ ದೇಶಾದ್ಯಂತ ಕೊಡಲಾಗ್ತಾ ಇದೆ. ಹಾಗಾಗಿ ಇದೀಗ ಕೊರೋನಾ ನಿಯಮಗಳಿಂದಲೂ ಕೂಡ ಜನರನ್ನ ಮುಕ್ತಿಗೊಳಿಸಿದೆ ಕೇಂದ್ರ ಸರ್ಕಾರ. 50% ಇತ್ತು ಮುಂಚೆ ಥಿಯೇಟರ್ಗೆ, ಆದ್ರೆ ಇದೀಗ 100% ಅನುಮತಿಯನ್ನ ಕೊಟ್ಟಿದೆ.